ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿ ಗ್ರಾಮದ ಶ್ರೀ ಮಲೆಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾಲೂಕು ಮಟ್ಟದ ಅಧಿಕ ಹಾಲು ಕರೆಯುವಂತಹ ಸ್ಪರ್ಧೆಯನ್ನು ನಡೆಸಲಾಯಿತು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ಚಾಮರಾಜನಗರ ಪಶುಪಾಲನಾ ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಸ್ಪರ್ಧೆಗೆ ಗಣ್ಯರು ಚಾಲನೆ ಕೊಟ್ಟರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಚಾಮುಲ್ ಅಧ್ಯಕ್ಷರಾದ ಮಧುವನಹಳ್ಳಿ ನಂಜುಂಡಸ್ವಾಮಿ, ಈ ಹಾಲು ಕರೆಯುವಂತಹ ಸ್ಪರ್ಧೆ ಗ್ರಾಮೀಣಾಭಿವೃದ್ಧಿ, ಕೃಷಿ ಮತ್ತು ಹೈನುಗಾರಿಕೆಯನ್ನು ಉತ್ತೇಜನ ಮಾಡೋದಕ್ಕೆ ಹಾಗೂ ಹೆಚ್ಚಿನ ಹಾಲು ಉತ್ಪಾದನೆಗೆ ರೈತರನ್ನ ಪ್ರೇರೇಪಣೆ ಮಾಡೋದಕ್ಕೆ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದ್ರು. ಇದೇ ವೇಳೆ ತಾಲೂಕಿನ ಗುಂಡೇಗಾಲ ಗ್ರಾಮದ ಆಕಾಶ್ ಅವರ ಹಸು 30.750 ಲೀಟರ್ನಷ್ಟು ಹಾಲು ನೀಡುವ ಮೂಲಕ ಪ್ರಥಮ ಸ್ಥಾನ ಪಡೆದು 10,000 ನಗದು ಬಹುಮಾನವನ್ನ ಗಳಿಸಿತು. ಮೂಡಗುಂಡ ಬಡಾವಣೆಯ ವಿಶ್ವನಾಥ್ ಅವರ ಹಸು 27.900 ಲೀಟರ್ನಷ್ಟು ಹಾಲು ನೀಡಿ ದ್ವಿತೀಯ ಸ್ಥಾನ, ಕೆಂಪನಪಾಳ್ಯ ಗ್ರಾಮದ ಮಹೇಶ್ ಅವರ ಹಸು 24 ಲೀಟರ್ ಹಾಲು ನೀಡಿ ತೃತೀಯ ಸ್ಥಾನವನ್ನ ಪಡೆಯಿತು. ಮೊದಲನೇ ಬಾರಿಗೆ ಕೊಳ್ಳೇಗಾಲದಲ್ಲಿ ಮಾಡಿತ್ತು, ಈಗ ಎರಡನೇ ಬಾರಿಗೆ ಮಧುನಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದೆ. ಯಾಕಂತಂದರೆ ಈ ನಮ್ಮ ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು, ಹೈನುಗಾರಿಕೆ ಒತ್ತು ಕೊಡಬೇಕು, ಆರ್ಥಿಕವಾಗಿ ಸದೃಢ ಆಗಬೇಕು ಮತ್ತು ರೈತರ ಹೈನುಗಾರಿಕೆಗೆ ನಮ್ಮ ಸರ್ಕಾರದಿಂದ ಬರೋಂಥ ಸೌಲಭ್ಯಗಳನ್ನ ಕೊಟ್ಟು ಹೈನುಗಾರಿಕೆಗೆ ಹೆಚ್ಚಿನ ಒತ್ತು ಕೊಟ್ಟು ಮುಂದೆ ದಿನಗಳಲ್ಲಿ ರೈತರಿಗೆ ಬೇಕಾದ ಅನುಕೂಲಗಳನ್ನು ಸಹ ನಾವು ಮಾಡಿಕೊಡ್ಬೇಕು ಅಂತ ರೂಪಿಸ್ಕೊಂಡಿದ್ದೀವಿ. ಸರ್ಕಾರದಿಂದ ಬರೋಂಥ ಸೌಲಭ್ಯ ಜೊತೆಗೆ ನಾನು ಚಾಮುಲ್ ಕಡೆಯಿಂದನೂ ಸುಧಾ ಅನೇಕ ಸೌಲಭ್ಯಗಳಿವೆ. ಯಾಕಂದರೆ ಹಸುಗೆ ಇನ್ಶೂರೆನ್ಸ್ ಮಾಡೋಂಥ ವಿಚಾರ, 2 ವರ್ಷಕ್ಕೆ ಇನ್ಶೂರೆನ್ಸ್ ಮಾಡೋಂಥ ವಿಚಾರ ಇರ್ಬೋದು ಮತ್ತು ಹೆಣ್ಮಕ್ಳಿಗೆ ಹಾಸ್ಟೆಲು ವ್ಯವಸ್ಥೆಗಳು ಕೊಡೋಂಥದ್ದು, ಹೈನುಗಾರಿಕೆಗೆ ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡೋಂಥದ್ದು ಮತ್ತು ಯಾರೋ ತೀರೋಗ್ಬಿಟ್ರೆ ಹಾಲು ಉತ್ಪಾದಕ ತೀರೋಗ್ಬಿಟ್ರೆ 20,000 ಕೊಡೋಂಥದ್ದು, ಜನಶ್ರೀ 1 ಲಕ್ಷ ಕೊಡೋಂಥ ವಿಚಾರ ಇರ್ಬೋದು ಮತ್ತು ಬಿತ್ತನೆ ಜೋಳ ಕೊಡೋಂಥದ್ದು, ರೈತರಿಗೆ ಬಿತ್ತನೆ ಜೋಳ ಕೊಡೋಂಥ ವಿಚಾರ ಇರ್ಬೋದು. ಅನೇಕ ಸೌಲಭ್ಯಗಳನ್ನ ಇವಾಗ ನಮ್ಮಲ್ಲಿ ಕೊಡ್ತಾಯಿದ್ವಿ. ಯಾಕಂದರೆ ಅದನ್ನು ರೈತರು ಇದನ್ನ ಸದುಪಯೋಗ ಪಡಿಸ್ಕೊಂಡು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಅದೊಂದು ದಾರಿ ಆಗುತ್ತೆ. ಮತ್ತು ನಮ್ಮಲ್ಲೂ ಸಹ ಇವತ್ತು ನಾವು ಕಾಲು ಜ್ವರ ಬೈಜ್ವರ ಇರ್ಬೋದು, ಚಪ್ಪ ರೋಗ ಇರ್ಬೋದು ಮತ್ತು ಇನ್ನು ಹೆಣ್ಣು ಕರು ಆಗೋಕ್ಕೆ ಇಂಜೆಕ್ಷನ್ ಕೊಡೋ ಅಂಥ ವಿಚಾರ ಇರ್ಬೋದು. ಆ ವಿಚಾರದಲ್ಲಿ ನಾವು ಮತ್ತು ನಮ್ಮ ಪಶುಸಂಗೋಪನಾ ಇಲಾಖೆಯವರು ಇಬ್ಬರೂ ಸೇರ್ಕೊಂಡು ಇದನ್ನು ರೂಪಿಸ್ಕೊತೀವಿ. ಅದನ್ನು ಸುಧಾ ಅವರು ಸದುಪಯೋಗ ಪಡಿಸ್ಬೇಕು. ಏನೇ ವಿಚಾರ ಆದರೂ ಸದ್ಯದಲ್ಲಿ ನಮ್ಮ ಡಾಕ್ಟ್ರ್ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ, ಅವ್ರ ವಿಷಯ ತಿಳಿಸೋ ಮತ್ತು ನಮ್ಮ ಚಾಮುಲು ಡಾಕ್ಟರ್ಸುಗಳು ಇರ್ತಾರೆ. ಅದರಿಂದ ಅದನ್ನು ಸುಧಾ ನಮ್ಮ ಹೈನುಗಾರಿಕೆ ರೈತರುಗಳು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಯಾಕಂದರೆ ಇದು ಹೆಚ್ಚಿನ ರೀತಿಯಲ್ಲಿ ಖುಷಿ ಜೊತೆಗೆ ಹೈನುಗಾರಿಕೆಯನ್ನು ರೂಪಿಸ್ಕೊಂಡ್ರೆ ಮತ್ತು ಆರ್ಥಿಕವಾಗಿ ಒಂದು ಸ್ವಲ್ಪ ಸದೃಢ ಆಗ್ಬೋದು ಅಂತ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ. ಸರ್ಕಾರದಿಂದ ಸುಧಾ ಅನೇಕ ಸೌಲಭ್ಯಗಳು, ಯಾಕಂತಂದರೆ ಈಗ ಮೇವು ಕಟ್ ಮಾಡೋ ಮೇವು ಕಟ್ ಮಾಡೋ ಮಿಷಿನ್ ಇರ್ಬೋದು, ನಮ್ಮ ಚಾಮುಲಿಂದ 50% ಸಬ್ಸಿಡಿ ಕೊಡೋಂಥ ವಿಚಾರ ಮತ್ತು ಹಾಲು ಕರೆ ಮಿಷಿನ್ಗೆ 50% ಸಬ್ಸಿಡಿ ಕೊಡೋ ವಿಚಾರ. ಮುಂದಿನ ದಿನಗಳಲ್ಲಿ ರಬ್ಬರ್ ಮೇಟ್ನ ಕೊಡಬೇಕು ಅಂತ ನಮ್ಮ ಚಾಮುಲಿಂದ ವ್ಯವಸ್ಥೆ ಮಾಡ್ಕೊಂಡು ರಬ್ಬರ್ ಮೇಟ್ ಕೊಡೋಂಥ ವಿಚಾರ ಇರ್ಬೋದು, ಸಬ್ಸಿಡಿ ರೂಪದಲ್ಲಿ ಕೊಡೋಂಥ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ಅದರಿಂದ ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿ ಮೇಲೆ ಮುಂದಿನ ದಿನಗಳು ನಮ್ಮ ಡಾಕ್ಟ್ರುಗಳು ಮತ್ತು ನಮ್ಮ ವೆಟನರಿ ಡಾಕ್ಟ್ರು ಮತ್ತು ನಮ್ಮ ಅಸಿಸ್ಟೆಂಟ್ ಡಾಕ್ಟರ್ಗಳು ಇರ್ತವೆ. ಮುಂದಿನ ದಿನದಲ್ಲಿ ಯಾವ ರೀತಿ ಹಸು ಸಾಗಾಣಿಕೆ ಮಾಡಿದ್ರೆ ಒಳ್ಳೆಯದು ರೈತರಿಗೆ, ಅದಕ್ಕೆ ಟ್ರೈನಿಂಗ್ ಸುಧಾ ನಾವು ಮೈಸೂರಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಅದನ್ನು ಸುಧಾ ನಮ್ಮ ಹೈನುಗಾರಿಕೆ ಟ್ರೈನಿಂಗ್ ಕೊಡೋಕ್ಕೂ ವ್ಯವಸ್ಥೆಗಳನ್ನ ಮಾಡ್ತಾರೆ. ಅದನ್ನೆಲ್ಲ ರೈತರುಗಳು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಬಯಸ್ತೀನಿ. ರೈತರಿಗೆ ಪ್ರೋತ್ಸಾಹ ಕೊಡೋಂಥದ್ದು ವಿಚಾರ ಇದು. ಮೇಯ್ನಾಗಿ ನಾವು ರೈತರಿಗೆ ಹಾಲು ಕರೆ ಸ್ಪರ್ಧೆ ಏನಂತಂದರೆ ರೈತರಿಗೆ ಪ್ರೋತ್ಸಾಹ ಕೊಡಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕನ್ನೋ ದೃಷ್ಟಿಯಿಂದ ಅವ್ರಿಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ನಾವು ಇದನ್ನ ಹಮ್ಮಿಕೊಳ್ತೀವಿ. ನಾವು ಎಲ್ಲ ತಾಲೂಕು ಹಂಚ್ಕೊಂಡು ಬರ್ತಿದ್ದೀವಿ ಇದನ್ನು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.